ಹಾಯ್ ಹಲೋ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು SSC ಕಡೆಯಿಂದ ಇನ್ನೊಂದು ನೋಟಿಫಿಕೇಷನ್ನ ಬಿಟ್ಟಾರ. ಅದು ಯಾವ ಪೋಸ್ಟ್ ಅಂತ, ಅದ್ರ ಬಗ್ಗೆ ಡೀಟೇಲ್ಸ್ ಏನು ಎಲ್ಲ ನೋಡೋಣ ಬನ್ನಿ. ಇವತ್ತು SSC ಕಡೆಯಿಂದ ಸ್ಟೆನೋಗ್ರಾಫರ್ ಗ್ರೇಡ್ C ಆ್ಯಂಡ್ D ಎಕ್ಸಾಮಿನೇಷನ್ದು ಹೊಸ ನೋಟಿಫಿಕೇಷನನ್ನು ಬಿಟ್ಟಾರ. ಈ ನೋಟಿಫಿಕೇಷನ್ದು ಆನ್ಲೈನ್ ಸ್ಟಾರ್ಟ್ ಆಗೋದು 6/6/2025ರಿಂದ 26/6/2025ವರೆಗೂ. ಏನಂತಂದರೆ ಈ ನೋಟಿಫಿಕೇಷನ್ನ ನೀವು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ 26/6/2025. ಅದೇ ಥರ ನೀವು ಇದು ಪೇಮೆಂಟನ್ನು ಮಾಡೋಕ್ಕೆ 27ನೇ ತಾರೀಕು ಲಾಸ್ಟ್ ಡೇಟ್ ಇರ್ತೈತಿ. ಮತ್ತು ನೀವು ನಿಮ್ಮ ಅಪ್ಲಿಕೇಶನ್ ಏನಾದರೂ ಕರೆಕ್ಷನ್ ಮಾಡೋದಿತ್ತಂದ್ರೆ ನಿಮಗೆ 1ನೇ ತಾರೀಕು 2ನೇ ತಾರೀಕು ಜುಲೈದಾಗ ಟೈಮಿಂಗ್ ಇರ್ತೈತಿ. ಇನ್ನು ಆಲ್ರೆಡಿ ಎಕ್ಸಾಮಲ್ಲಿ ಕೂಡ ಮೆನ್ಷನ್ ಮಾಡಿದ್ದು ಎಕ್ಸಾಮು 6 ಆಗಸ್ಟ್ 6ರಿಂದ 11ನೇ ತಾರೀಕು ಆಗಸ್ಟ್ 6 ಹಿಡಿದು 11ರವರೆಗೆ ಏನಪ್ಪ ಅಂತಂದ್ರೆ ಇವು ಆನ್ಲೈನ್ ಎಕ್ಸಾಮ್ ಇರ್ತಾವೆ. ನಿಮ್ಗೇನ್ರಿ ಅಪ್ಲಿಕೇಶನ್ ಹಾಕುವಾಗ ಪ್ರಾಬ್ಲಮ್ ಅಂದರೆ ಈ ನಂಬರಿಗೆ ಕಾಲ್ ಮಾಡಿ ನೀವು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟ್ ಏನೇನು ಡೀಟೇಲ್ಸ್ ಐತಿ ಅಂತಂದ್ರೆ, The Staff Selection Commission will be hold an open competitive computer-based examination for direct recruitment for the post of stenographer D and C ಎರಡು ಪೋಸ್ಟಿಗೆ ಇರ್ತಾವೆ. C ಅನ್ನೋದು ಒಂದು ನಾನ್ ಗೆಜೆಟೆಡ್ ಆಫೀಸರ್ ಇರ್ತೈತಿ. ಆಮೇಲೆ ಇದು ಗ್ರೂಪ್ D ಅನ್ನೋದೊಂದು ಗ್ರೂಪ್ C ಒಳ ಪೋಸ್ಟ್ ಒಳಗೆ ಬರ್ತೈತಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವೇಕೆನ್ಸಿ ಎಷ್ಟು ಅದಾವಪ್ಪ, ಎಷ್ಟು ವೇಕೆನ್ಸಿ ಅದಾವ ಅಂತಂದರೆ 261 ವೇಕೆನ್ಸಿಗಳು ಈ ಸಲ ಅದಾವೆ. ತುಂಬ ಕಮ್ಮಿ ಆಯಿತು ಹೋದ ಸಲ ನೋಡೋಕ್ಕಿಂತ. ಆದರೆ ಈ ಸಲ ತುಂಬ ಕಮ್ಮಿ ಆಯಿತು. ಇವು ಮುಂದೆ ಕೂಡ ಹೆಚ್ಚು ಆಗ್ಬಹುದು ಆಗ್ತಾವಂತಿಲ್ಲ, ಆಗ್ಬಹುದು, ಆಗದೇನು ಇರ್ಬೋದು. ಇನ್ನು ನೆಕ್ಸ್ಟ್ ರಿಸರ್ವೇಷನ್ಸು ಇವಾದವ ಇಲ್ಲ ಏನಕ್ಕೆ. ಆಮೇಲೆ ನೆಕ್ಸ್ಟ್ ಇಂಡಿಯನ್ ಸೈಡ್ ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಫಾರ್ ದ ವೇಕೆನ್ಸೀಸ್ ಇಫ್ ಎನಿ ರಿಪೋರ್ಟೆಡ್ ಇನ್ ದ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಪೋಸ್ಟಿಗೆ ಮೇಲ್ ಮಾತ್ರ ಹಾಕ್ಬೋದು. ಗ್ರೇಡ್ ಸಿಗೆ ಫಿಮೇಲ್ ಹಾಕ್ಬೋದು, ಬಟ್ ಗ್ರೇಡ್ ಡಿಗೆ ಮೇಲ್ಸ್ ಮಾತ್ರ ಹಾಕ್ಬೋದು. ನೆಕ್ಸ್ಟ್ ಇಂಡಿಯನ್ ಸಿಟಿಜನ್ ಏಜ್ ಲಿಮಿಟ್ ಐತಲ್ಲ, ದ ಕ್ರೂಷಿಯಲ್ ಡೇಟ್ ಫಾರ್ ಏಜ್ ರಿಕಗ್ನೈಸಿಂಗ್ ಈಸ್ ಫಿಕ್ಸ್ಡ್ ಹ್ಯಾಸ್ ಅಂದ್ರೆ ಆಗಸ್ಟ್ಗೆ ಫಿಕ್ಸ್ಡ್ ಮಾಡಿರ್ತಾರೆ. ಹೆಂಗಿರ್ಬೇಕಂದ್ರೆ ಸ್ಟೆನೋಗ್ರಾಫರ್ ಸಿಗೆ ಅಪ್ಲೈ ಮಾಡೋರ್ದು ಏನೈತಿ 18ರಿಂದ 30 ವಯಸ್ಸಾಗಿರಬೇಕು. ಅವರು ಏನೈತಿಲ್ಲ 2/8/1995ರಿಂದ 1/8/2007 ಒಳಗೆ ಏನಂತಂದ್ರೆ ಹುಟ್ಟಿರಬೇಕು. ಹಾಗಿದ್ರೆ ಅವರು ಎಲಿಜಿಬಲ್ ಇರ್ತಾರೆ. ಇನ್ನು ಸ್ಟೆನೋಗ್ರಾಫರ್ ಡಿದ್ ನೋಡೋದಾದರೆ 18ರಿಂದ 27 ಇಯರ್ಸ್. ಅವರು 1998 2/8/1998ರಿಂದ 1/8/2007 ಹುಟ್ಟಿರಬೇಕು. ಇನ್ನು ಅಪ್ಪರ್ ಏಜ್ ಲಿಮಿಟ್ಸ್ ಅಂತ ಇರ್ತಾವೆ. ಒಂದೊಂದು ಕ್ಯಾಸ್ಟ್ ವೈಸ್ ಅಪ್ಪರ್ ಏಜ್ ಲಿಮಿಟ್ ಇರ್ತಾವೆ. ಯಾವ್ಯಾವ ಎಷ್ಟೆಷ್ಟು ಇತ್ತಂದ್ರೆ SC STಗೆ 5 ವರ್ಷ, OBCಗೆ 3 ವರ್ಷ, PWBDಗೆ ಅನ್ರಿಸರ್ವ್ಡ್ಗೆ 10 ಇಯರ್, OBCಗೆ 13, SC STಗೆ 15. ಇನ್ನು ಎಕ್ಸ್ ಸರ್ವಿಸ್ ಮೆನ್ಗೆ 3 ವರ್ಷ ಅದು ಇರ್ತೈತಿ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಸ್ಟೆನೋಗ್ರಾಫರ್ದು ಇನ್ ಹ್ಯಾಂಡ್ ಸ್ಯಾಲ್ರಿ ಬಂದು ಏನಿರ್ತೈತೆ ಅಂದರೆ ಅಪ್ ಟು 45,000 ತನಕ ಇರ್ತೈತಿ. ಅಪ್ ಟು 45,000 ತನಕ ಇರ್ತದೆ ಸ್ಯಾಲ್ರಿ ಇರ್ತೈತಿ. ಇದು ಇನ್ನು 8th ಪೇ ಕಮಿಷನ್ ಬರುತ್ತಲ್ಲ ಸೆಂಟ್ರಲ್ ಗೌರ್ಮೆಂಟ್ನಾಗ, ಆ 8th ಪೇ ಕಮಿಷನ್ದು ಜಾಸ್ತಿನೂ ಆಗ್ತೈತಿ. ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಏನಿಲ್ಲ ಅಂದರೂ ಒಂದು 50 ತನಕ ಅಂತೂ ಸಿಗ್ತೈತಿ ಆಫ್ಟರ್ ಟ್ರೈನಿಂಗ್ ಅಂತ ಇರ್ತೈತಿ. ಸೊ ಒಳ್ಳೆ ಸ್ಯಾಲ್ರಿ ಐತಿ, ಜಾಬನ್ನು ಮಾಡ್ಕೊ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್, ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೈತಂದ್ರೆ PUC ಆಗಿರಬೇಕು. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ PUC ಆರ್ ಇಕ್ವಲೆಂಟ್ ಅಂಥೇಳಿ PUC ಆಗಿರಬೇಕು. ಆಮೇಲೆ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಅಪ್ಲೈ ಹೆಂಗೆ ಮಾಡೋದು
SSC ಇದ್ರೊಳಗೆ ಹೋಗಿ ಆಲ್ರೆಡಿ ರಿಜಿಸ್ಟರ್ ಇರ್ತೈತಲ್ಲ, ಅಲ್ಲಿ ಅಪ್ಲೈ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ಅಪ್ಲೈನ ಮಾಡೋದು. ಅಪ್ಲಿಕೇಶನ್ ಫೀ ಎಷ್ಟು ಇರ್ತಂದ್ರೆ ₹100 ಅಪ್ಲಿಕೇಶನ್ ಫೀ ಇರ್ತೈತಿ. ವುಮೆನ್ಸ್, SC STಗೆ ಮತ್ತು PWD ಎಕ್ಸರ್ವಿಸ್ ಮನಿಗೆಲ್ಲ ಏನಪ್ಪ ಅಂದ್ರೆ ಫೀ ಇರೋದಿಲ್ಲ, ಅವ್ರಿಗೆ ಫೀ ಇರೋಂಗಿಲ್ಲ. ಎಕ್ಸಾಮ್ ಸೆಂಟರ್ ನಮ್ಮ ಕರ್ನಾಟಕದ್ದು ಎಲ್ಲರಿಗೂ ಗೊತ್ತಿದ್ದು ಮಾತ್ರ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಉಡುಪಿ ಇವೆಲ್ಲ ಬರ್ತವೆ. ಆಮೇಲೆ ನೆಕ್ಸ್ಟ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಪ್ಯಾಟರ್ನ್. ಎಕ್ಸಾಮ್ ಪ್ಯಾಟರ್ನ್ ಹೆಂಗೆ ಅಂದ್ರೆ ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ಗೆ 50 ಕ್ವಶನ್ 50 ಮಾರ್ಕ್ಸ್, ಜನರಲ್ ಅವೇರ್ನೆಸ್ 50 ಕ್ವಶನ್ 50 ಮಾರ್ಕ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಸನ್ ಎಷ್ಟಂದ್ರೆ 100 ಕ್ವಶನ್ 100 ಮಾರ್ಕ್ಸ್ ಇರ್ತಾವೆ. ಟೋಟಲ್ 2 ತಾಸು ಟೈಮಿಂಗ್ ನಿಮ್ಗೆ ಇರ್ತೈತಿ. ಎಕ್ಸಾಮ್ ಹಿಂದಿ ಇಂಗ್ಲೀಷ್ ಓನ್ಲಿ, ಮಲ್ಟಿಪಲ್ ಚಾಯ್ಸ್ ಹಿಂದಿ ಆರ್ ಇಂಗ್ಲೀಷ್ ಎರಡರಾಗ ಒಂದು ಇರ್ತೈತಿ. ಪ್ರತಿಯೊಂದು ರಾಂಗ್ ಕ್ವಶನ್ಗೆ 0.25 ಮಾರ್ಕ್ಸ್ ಏನು ಮಾಡ್ತಾರೆ ಅಂದ್ರೆ ನಿಮ್ದು ಡಿಡಕ್ಟ್ ಮಾಡ್ತಾರೆ. ಮತ್ತು ಇದನ್ನು ಮಾಡೋದಾದ್ರೆ ಎಕ್ಸಾಮ್ದು ಕಟಪ್ ಎಷ್ಟಿತ್ತು ಅಂತಂದ್ರೆ ಹೋದ ಸಲ ಕಟಪ್ SCಗೆ ಎಷ್ಟಿತ್ತು ಅಂದ್ರೆ ಕಟಪ್ SCಗೆ 109 ಇತ್ತು, STಗೆ 88 ಇತ್ತು, OBCಗೆ 125 OBC, ಅದರ್ಸ್ 131, EWS 126.29. ಸೊ ಈ ಥರ ಏನಂತಂದ್ರೆ ಕಟಪ್ ನಿಂತಿತ್ತು ಹೋದ ಸಲ. ಈ ಸ್ಟೆನೋಗ್ರಾಫರ್ ಎಕ್ಸಾಮ್ ಒಳಗೆ ಕಟಪ್ ಕಮ್ಮಿ ನಿಂತೈತಿ, 200ಕ್ಕೆ ನಿಂತಿದ್ದು ಕಟಪ್ ಕಮ್ಮಿ ನಿಂತೈತಿ. ಆದರೆ ಟೈಪಿಂಗ್ ಟೆಸ್ಟ್ ಇರ್ತದಲ್ಲ ಅಲ್ಲೇ ಜಾಸ್ತಿ ಫೇಲ್ ಆಗ್ತದೆ. ಯಾಕಂದರೆ ಸ್ಟೆನೋನ ಅಷ್ಟು ಪರ್ಫೆಕ್ಟಾಗಿ ಯಾರೂ ಕಲ್ತಿರಂಗಿಲ್ಲ. ಡಿಕ್ಟೇಷನ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಹಾಗಾಗಿ ಎಕ್ಸಾಮ್ ನೀವು ಆರಾಮ ಪ್ರಾಕ್ಟೀಸ್ ಮಾಡಿದ್ರೆ ಕ್ಲಿಯರ್ ಮಾಡ್ಬೋದು. ಬಟ್ ಸ್ಟೆನೋ ಟೈಪಿಂಗ್ ಇರ್ತದೆ ಅದು ಮಾತ್ರ ಸಮಸ್ಯೆ ಆಗ್ತೈತಿ. ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ಇನ್ ಸ್ಟೆನೋಗ್ರಾಫರ್ ಅಂತೀವಿ. ಸ್ಕಿಲ್ ಟೆಸ್ಟ್ ಇನ್ ಸ್ಟೆನೋಗ್ರಾಫರ್ ಒಳಗೆ ಏನಿರ್ತೈತಿ ಅಂದ್ರೆ ಇಂಗ್ಲೀಷ್ ಹಿಂದಿ 2 ಇರ್ತಾವೆ. ಸ್ಟೆನೋಗ್ರಾಫರ್ D, ಸ್ಟೆನೋಗ್ರಾಫರ್ C ಅಂಥೇಳಿ ಇಂಗ್ಲೀಷ್ ಹಿಂದಿ ಯಾವ್ದು ಬೇಕು ನಿಮಗೆ ಚಾಯ್ಸ್ ಮಾಡ್ಕೋಬೋದು. ಇಲ್ಲಿ ಅಂತಂದ್ರೆ ಕ್ಯಾಂಡಿಡೇಟ್ ಹೂ ಆರ್ ಶಾರ್ಟ್ ಲಿಸ್ಟೆಡ್ ಇನ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ರಿಕ್ವೈರ್ಡ್ ಟು ಅಪೇರ್ ಇನ್ ದ ಸ್ಕಿಲ್ ಟೆಸ್ಟ್ ಫಾರ್ ಸ್ಟೆನೋಗ್ರಾಫರ್. ದ ಕ್ಯಾಂಡಿಡೇಟ್ ವಿಲ್ ಬಿ ಗಿವನ್ ಡಿಕ್ಟೇಷನ್ ಆಫ್ 10 minutes ಅಂತ ಹೇಳ್ತಾರೆ. ಏನು ಡಿಕ್ಟೇಷನ್ ಅಂದರೆ ಏನಂತಾರೆ ಮೊದಲು ಆ ಉರ್ದು ಥರ ವರ್ಡ್ ಬರ್ತಾವಲ್ಲ ಅವಕ್ಕೆ ನಾವೇನು ಈ ಥರ ಬರ್ತಾವಲ್ಲ ಹಿಂಗೆ ವರ್ಡ್ ಬರ್ತಾವೆ ಅವಕ್ಕೆ ನಾವು ಎಂತ ಕರಿತೀವಿ ಡಿಕ್ಟೇಷನ್ ಅಂತ ಹೇಳ್ತಾರೆ. ಅವ್ರೇನಂತಂದ್ರೆ ಹೇಳ್ಕೊಂತ ಹೋಗ್ತಾರೆ, ನಿಮ್ಗೆ 10 ನಿಮಿಷ ಹೇಳ್ತಾರೆ. 10 ನಿಮಿಷ ಸ್ಪೀಡ್ ಹೆಂಗಿರ್ಬೇಕಂದ್ರೆ ನೀವೇನಾದರೂ ಸ್ಟೆನೋಗ್ರಾಫರ್ ಗ್ರೇಡ್ Cಗೆ ಅಪ್ಲೈ ಮಾಡೋರಿದ್ರಿ ಅಂದ್ರೆ 100 ವರ್ಡ್ ಪರ್ ಮಿನಿಟ್ ಇರಬೇಕು. ಅದೇ D ಇತ್ತಂದ್ರೆ 80 ವರ್ಡ್ ಪರ್ ಮಿನಿಟ್ ಅಂತ ಹೇಳಿ ಇರ್ತೈತಿ. ಅವ್ರು ಹೇಳ್ಕೊಂತ ಹೋಗ್ತಾರೆ, ನೀವು ಅದನ್ನ ಹಿಂಗೆ ಫಸ್ಟಿಗೆ ಸಿಂಬಾಲ್ ಹಾಕೋಬೇಕು. ಸ್ಟೆನೋ ಸಿಂಬಾಲ್ ಇರಲ್ಲ ಸ್ಟೆನೋಗ್ರಾಫಿನಲ್ಲಿ ಬರ್ಕೊಂಡ್ಮೇಲೆ ನೆಕ್ಸ್ಟ್ ನಿಮಗೆ ಸ್ಟೆನೋಗ್ರಾಫರ್ Dದವ್ರಿಗೆ 50 ನಿಮಿಷ ಕೊಡ್ತಾರೆ. ಇಂಗ್ಲೀಷ್ದವ್ರಿಗೆ ಹಿಂದಿಯವ್ರಿಗೆ 65 ನಿಮಿಷ ಕೊಡ್ತಾರೆ. ಆ 50 ನಿಮಿಷ ಒಳಗೆ ನೀವೇನಂತಂದ್ರೆ ಅದೇನು ಬರ್ದಿರ್ತಿರಲಿಲ್ಲ 10 minutes ಇಂಟು 100 ಅಂದ್ರೆ 1000 ವರ್ಡ್ಸ್. ಅದು ಆ 1000 ವರ್ಡ್ಸನ್ನು ನೀವು ಸ್ಟೆನೋಗ್ರಾಫರ್ Cದವರು 40 ನಿಮಿಷನಾಗ ಕಂಪ್ಲೀಟ್ ಮಾಡಬೇಕು ಟೈಪಿಂಗ್ ಮಾಡಿ. ಅದೇ ಸ್ಟೆನೋಗ್ರಾಫರ್ Dದವರು 50 ನಿಮಿಷದಾಗ 800 ವರ್ಡ್ಸನ್ನು ಏನು ಮಾಡಬೇಕು ಟೈಪ್ ಮಾಡಬೇಕು. ಹಾಗಾಗಿ ಸ್ಟೆನೋ ಒಳಗೆ ಇಂಪಾರ್ಟೆಂಟ್ ಏನಂತಂದ್ರೆ ಟೈಪಿಂಗ್ ಟೆಸ್ಟು. ಈ ಸ್ಟೆನೋಗ್ರಾಫಿ ಯಾರು ಕಲ್ತಿರ್ತಾರಲ್ಲ ಅದರಲ್ಲಿ ಅವರು ಕರೆಕ್ಟ್ ಪ್ರಾಪರ್ ಸ್ಕಿಲ್ ಇತ್ತಂದರೆ ನೀವು ಅಪ್ಲೈ ಮಾಡಿ ಇದು ಮಾಡ್ಬೋದು. ಮತ್ತು ಜಾಬ್ ಅಂತೂ ಮಸ್ತ್ ಜಾಬ್. ಯಾಕಂದರೆ ಇದು ಯಾವಾಗಲೂ ಹೈ ಲೆವೆಲ್ ಆಫೀಸರ್ಸ್ ಇರ್ತಾರಲ್ಲ, ಲೈಕ್ ನಿಮ್ಮ ಲಕ್ಕಿತ್ತಂದ್ರೂ PM ಜೊತೆ ಪ್ರೆಸಿಡೆಂಟ್ ಜೊತೆನೂ ಕೂರೋ ಒಂದು ಅವಕಾಶ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಯಾರು ಹಿಂದಿ ಒಳಗೆ ಕೊಡ್ತಾರಲ್ಲ ಸ್ಟೆನೋಗ್ರಾಫರ್ ಟೆಸ್ಟ್ ಅವರಿಗೆ ಇಂಗ್ಲೀಷ್ ಬರಲೇಬೇಕು, ಅದು ಒಂದು ಇರ್ತೈತಿ. ಆಮೇಲೆ ನೆಕ್ಸ್ಟ್
ಅಪ್ಲಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲರೂ ಸೇಮ್ ಇರ್ತಾವೆ. ಡಾಕ್ಯುಮೆಂಟ್ಸ್ SSC ಒಳಗೆ ಅಪ್ಲೈ ಮಾಡಿದ್ರಲ್ಲೇ ಅವು ಡಾಕ್ಯುಮೆಂಟ್ ಇರ್ತಾವೆ, ಜಾಸ್ತಿ ಏನಿರಂಗಿಲ್ಲ. ಮೋಡ್ ಆಫ್ ಸೆಲೆಕ್ಷನ್ ಇವೆಲ್ಲ ಕೊಟ್ಟಿರ್ತಾರೆ ಅಷ್ಟೇ. ಈ ಬೇಸ್ಡ್ ಆಗಿ ಯಾವಾಗ ಇದು ಮಾಡೋಂಗಿಲ್ಲ, ಯಾವಾಗಲೂ ನಂಬರ್ ಆಫ್ ಕ್ಯಾಂಡಿಡೇಟ್ ಮೇಲೆ ಹೋಗ್ತೈತಿ. ಇದೇನು ಯೂಸ್ ಇಲ್ಲ, ನಂಬರ್ ಆಫ್ ಕ್ಯಾಂಡಿಡೇಟ್ ಮೇಲೆ ಹೋಗ್ತೈತಿ. ನೆಕ್ಸ್ಟ್ ಇವೆಲ್ಲ ನೀವೇನು ಚೀಟಿಂಗ್ ಮಾಡ್ಯಾರ ಅದು ಇದು ಬರ್ತದೆ, ಅಲ್ಲಿ ನಾವು ಉಪಯೋಗಿಲ್ಲ. ನೆಕ್ಸ್ಟ್ ಯಾರು ಗ್ರೇಡ್ ಡಿ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಇರ್ತಿರಲ್ಲ ಅವರಿಗೆ ಫಿಸಿಕಲ್ ಟೆಸ್ಟ್ ಇರ್ತೈತಿ. ಫಿಸಿಕಲ್ ಎಫಿಷಿಯನ್ಸಿ ಒಳಗೆ ಕ್ರೈಟೇರಿಯಾ ಫಾರ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆರ್ ಪ್ಲೇಸ್ಡ್ ಹ್ಯಾಸ್ ಶೆಡ್ಯೂಲ್ 1 ಆಫ್ ದ ನೋಟಿಫಿಕೇಶನ್. ದ ಫಿಸಿಕಲ್ ಎಫಿಷಿಯನ್ಸಿ ವಿಲ್ ಬಿ ಕಂಡಕ್ಟೆಡ್ GREF ಸೆಂಟರ್ ಆಫ್ ರೆಸ್ಪೆಕ್ಟಿವ್ ರಿಕ್ರೂಟ್ಮೆಂಟ್ಸ್ ಅಂತೇಳಿ ಐತಿ. ಡಾಕ್ಟರ್ ಬೋರ್ಡ್ಸ್ ಅದಂತ ಐತಿ. ಅದೇನೇನು ರಿಕ್ರೂಟ್ಮೆಂಟ್ ಇದನ್ನ ಫಿಸಿಕಲ್ ಏನೇನು ಬೇಕಂತಂದ್ರೆ ಫಿಸಿಕಲ್ ಮೆಡಿಕಲ್ ಎರಡು ಚೆಕ್ ಮಾಡ್ತಾರೆ. ಫಿಸಿಕಲ್ ಏನಂತಂದರೆ 16 ಮೀಟರ್ ರನ್ನಿಂಗ್ ಇರ್ತೈತಿ. 1 ಮೈಲ್ ರನ್ ಅಂದರೆ 1 ಮೈಲ್ ಅಂದರೆ 1600 ಮೀಟ್ರ್. 1600 ಮೀಟ್ರನ್ನು ನೀವು 10 ನಿಮಿಷದಾಗ ಏನು ಮಾಡ್ಬೇಕಂದ್ರೆ ಕಂಪ್ಲೀಟನ್ನು ಮಾಡಬೇಕು. ಇದೇನಂತ ಇದಕ್ಕೆ ಯಾವುದೇ ಒಂದು ಮಾರ್ಕ್ಸ್ ಇರಲ್ಲ, ಓನ್ಲಿ ಪಾಸಿಂಗ್ ಮ್ಯಾಂಡೇಟ್ರಿ ಅಂತ ಇರ್ತೈತಿ. ಸ್ವಲ್ಪ ಪಾಸ್ ಅಟ್ಟ ಆಗಬೇಕು, ಇದಕ್ಕೆ ಮಾರ್ಕ್ಸ್ ಅದೇನು ಇರಂಗಿಲ್ಲ. ಕ್ಯಾಂಡಿಡೇಟ್ ಕ್ವಾಲಿಫೈಯಿಂಗ್ ಥ್ರೂ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿಲ್ ಬಿ ಹ್ಯಾವ್ ಟು ಮ್ಯಾಂಡೇಟರಿ ಪಾಸ್ ಇನ್ ದ ಟೆಸ್ಟ್ ಇನ್ ದ 1 ಮೈಲ್ ರನ್ ಟು ಬಿ ಹೆಲ್ಡ್ ಆಟ್ GREF ಸೆಂಟರ್ ಪುಣೆ ಟು ಅಂಡರ್ಗೋ ಫರ್ದರ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂಥೇಳಿ ಐತೆ. ಅಂದರೆ ಇದು ಪುಣೆದಾಗ ನಡಿತೈತಿ. ಇನ್ನು ಅದೇ ಥರ ನಾವು ಯಾವ ರೀಸನ್ದ ಬರ್ತೀವಿ, ಇಲ್ಲಿ ಸೌತರ್ನ್ ರೀಸನ್ದ ಬರ್ತೀವಿ ನಾವು. ಇಲ್ಲಿ ಐತಲ್ಲ ನಮ್ಮ ಸೌತರ್ನ್ ರೀಸನ್ ಅಂಥೇಳಿ. ಈ ಸೌತರ್ನ್ ರೀಸನ್ ಈ ಸದರ್ನ್ ರೀಸನ್ ಆಂಧ್ರ, ಕರ್ನಾಟಕ, ತಮಿಳ್ನಾಡು, ಕೇರಳ, ಗೋವಾ, ಪುದುಚೇರಿ, ತೆಲಂಗಾಣ ಬರ್ತಾವೆ. ಅವ್ರಿಗೆ ಹೈಟ್ ಇರಬೇಕು 157 ಇರಬೇಕು. ಇನ್ನು ಮಿನಿಮಮ್ ಚೆಸ್ಟಿಂದ ಏನೈತಿ 75 ಇರಬೇಕು. ಎಕ್ಸ್ಪೆನ್ಷನ್ 5 ಸೆಂಟಿಮೀಟ್ರ್ ಆಗಬೇಕು. 50 kg ಇರಬೇಕು. ಸೊ ಇದು ಈ ಥರ ಇರ್ತೈತಿ ಫಿಸಿಕಲ್ದು. ಅದಾದಮೇಲೆ ನೆಕ್ಸ್ಟ್ ಆಯ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಎಲ್ಲ ನಾರ್ಮಲ್ ಎಲ್ಲ ಹೆಂಗೆ SSC ಹೆಂಗೆ ನಡೆಸ್ತದಲ್ಲ ಮೆಡಿಕಲ್, ಆ ಥರ ಮೆಡಿಕಲನ್ನು ನಡೆಸ್ತಾರೆ. ಸೊ ಇಷ್ಟೇನಂತಂದರೆ ಇದು ಸ್ಟೆನೋಗ್ರಾಫರ್ದು ಒಂದು ನೋಟಿಫಿಕೇಷನ್ದು ಡೀಟೇಲ್ಸ್ ಐತಿ. ಯಾರು ಎಲಿಜಿಬಲ್ ಇದ್ರಲ್ಲ ಅವ್ರು ಅಪ್ಲೈ ಮಾಡಿರಿ. ಜಾಬ್ ಆದರೆ ಅಂದರೆ ಗುಡ್ ಜಾಬ್, ಯಾಕಂದ್ರೆ ಇದರಂಗೆ ಜಾಬ ಯಾವುದೂ ಆಗಲ್ಲ, ಆರಾಮಿರ್ತದೆ ಜಾಬ. ಸೊ AC ರೂಮ್ನಾಗ ಕೂತು ನೀವು ಜಾಬ್ ಮಾಡ್ಬೇಕಂದ್ರೆ ಇದನ್ನು ಮಾಡ್ಬೋದು. ಸದ್ಯಕ್ಕೆ ಇಷ್ಟೇ. ಇನ್ನೊಂದು ನೋಟಿಫಿಕೇಷನ್ ಬಂದಿದೆ ಟ್ರಾನ್ಸ್ಲೇಟರ್ದು, ಹಿಂದಿ ಟ್ರಾನ್ಸ್ಲೇಟರ್ ಅಂತ ಹೇಳಿ, ಅದು ಕೂಡ ಸದ್ಯದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.